ಇತ್ತೀಚೆಗೆ ಉಪಚುನಾವಣೆಗಳನ್ನ ತಾವು ಗಮನಿಸಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧವನ್ನು ಕೂಡ ಸಂಪೂರ್ಣವಾಗಿ ಮರೆತು, ಆಡಳಿತವನ್ನು ಕೂಡ ಸಂಪೂರ್ಣವಾಗಿ ಮರೆತು, ಬಾಗಲಕೋಟೆನಲ್ಲಿ 8-9 ದಿನಗಳು ದಾವಣಗೆರೆ ಬಗ್ಗೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಂಡಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ಆದ್ರೆ ಬಾಗಲಕೋಟೆನಲ್ಲೇನೆ ಶತಾಯಗತಾಯ ಗೆಲ್ಲಬೇಕು ಅಂತೇಳಿ 8-9 ದಿನಗಳು ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿಮಂಡಲದ ಪಟಾಲವನ್ನು ಕೂಡ ಕರೆದುಕೊಂಡು ಸೂಟ್ ಕೇಸ್ಗಳನ್ನ ಹಿಡ್ಕೊಂಡು ಅಲ್ಲೇ ಇದ್ದದನ್ನ ತಾವು ನೋಡಿದ್ದೀರಿ. ಎಷ್ಟು ಹತಾಶರಾಗಿದ್ರು ಅಂತ ಹೇಳಿದ್ರೆ, ದಾವಣಗೆರೆಗೆ ಬರ್ತಾ ಇದ್ರು, ಅಲ್ಲಿ 2 ತಾಸು ಇರ್ತಾ ಇದ್ರು, ಮತ್ತೆ ಹೆಲಿಕಾಪ್ಟರ್ ತೆಗೆದುಕೊಂಡು ಮತ್ತೆ ಬಾಗಲಕೋಟೆಗೆ ಹೋಗ್ತಾ ಇದ್ರು. ನನಗನ್ನಿಸ್ತದೆ, ನಾನು ನಮ್ಮೆಲ್ಲ ಪಕ್ಷದ ಮುಖಂಡರು 2 ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರವಾಸನ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ವಾತಾವರಣ ನೋಡಿದಾಗ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಈ ಕಾಂಗ್ರೆಸ್ ಪಕ್ಷದಿಂದ ಕಿತ್ತುಕೊಳ್ತಕ್ಕಂಥ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ತೇವೆ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಾವು ಗೆಲ್ತೇವೆ, ಬಾಗಲಕೋಟೆಯಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಕಿತ್ತಾಟ ಪ್ರಾರಂಭ ಆಗಿದೆ ತಾವು ನೋಡ್ತಾ ಇದ್ದೀರಿ. ದಾವಣಗೆರೆ ಸೋಲಿನ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರನಿದ್ದಾರೆ, ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. 38ಕ್ಕೂ ಹೆಚ್ಚು ಎಂಎಲ್ಎಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂತೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂತದ್ದು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಸಹ ದೆಹಲಿ ಯಾತ್ರೆ ಪ್ರಾರಂಭ ಮಾಡಕ್ ಹೊರಟಿರುವಂತದ್ದು ನೋಡಿದ್ರೆ, ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ, ಈಗಾಗಲೇ ಜಗಳ ಪ್ರಾರಂಭ ಆಗಿದೆ. ಉಪಚುನಾವಣಾ ಫಲಿತಾಂಶ ಬರ್ತಿದ್ದಾಗೇನೆ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ. ಇತ್ತೀಚೆಗೆ ಉಪಚುನಾವಣೆಗಳನ್ನ ತಾವು ಗಮನಿಸಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧವನ್ನು ಕೂಡ ಸಂಪೂರ್ಣವಾಗಿ ಮರೆತು, ಆಡಳಿತವನ್ನು ಕೂಡ ಸಂಪೂರ್ಣವಾಗಿ ಮರೆತು, ಬಾಗಲಕೋಟೆನಲ್ಲಿ 8-9 ದಿನಗಳು ದಾವಣಗೆರೆ ಬಗ್ಗೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಂಡಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ಆದ್ರೆ ಬಾಗಲಕೋಟೆನಲ್ಲೇನೆ ಶತಾಯಗತಾಯ ಗೆಲ್ಲಬೇಕು ಅಂತೇಳಿ 8-9 ದಿನಗಳು ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿಮಂಡಲದ ಪಟಾಲವನ್ನು ಕೂಡ ಕರೆದುಕೊಂಡು ಸೂಟ್ ಕೇಸ್ಗಳನ್ನ ಹಿಡ್ಕೊಂಡು ಅಲ್ಲೇ ಇದ್ದದನ್ನ ತಾವು ನೋಡಿದ್ದೀರಿ. ಎಷ್ಟು ಹತಾಶರಾಗಿದ್ರು ಅಂತ ಹೇಳಿದ್ರೆ, ದಾವಣಗೆರೆಗೆ ಬರ್ತಾ ಇದ್ರು, ಅಲ್ಲಿ 2 ತಾಸು ಇರ್ತಾ ಇದ್ರು, ಮತ್ತೆ ಹೆಲಿಕಾಪ್ಟರ್ ತೆಗೆದುಕೊಂಡು ಮತ್ತೆ ಬಾಗಲಕೋಟೆಗೆ ಹೋಗ್ತಾ ಇದ್ರು. ನನಗನ್ನಿಸ್ತದೆ, ನಾನು ನಮ್ಮೆಲ್ಲ ಪಕ್ಷದ ಮುಖಂಡರು 2 ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರವಾಸನ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ವಾತಾವರಣ ನೋಡಿದಾಗ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಈ ಕಾಂಗ್ರೆಸ್ ಪಕ್ಷದಿಂದ ಕಿತ್ತುಕೊಳ್ತಕ್ಕಂಥ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ತೇವೆ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಾವು ಗೆಲ್ತೇವೆ, ಬಾಗಲಕೋಟೆಯಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಕಿತ್ತಾಟ ಪ್ರಾರಂಭ ಆಗಿದೆ ತಾವು ನೋಡ್ತಾ ಇದ್ದೀರಿ. ದಾವಣಗೆರೆ ಸೋಲಿನ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರನಿದ್ದಾರೆ, ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. 38ಕ್ಕೂ ಹೆಚ್ಚು ಎಂಎಲ್ಎಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂತೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂತದ್ದು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಸಹ ದೆಹಲಿ ಯಾತ್ರೆ ಪ್ರಾರಂಭ ಮಾಡಕ್ ಹೊರಟಿರುವಂತದ್ದು ನೋಡಿದ್ರೆ, ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ, ಈಗಾಗಲೇ ಜಗಳ ಪ್ರಾರಂಭ ಆಗಿದೆ. ಉಪಚುನಾವಣಾ ಫಲಿತಾಂಶ ಬರ್ತಿದ್ದಾಗೇನೆ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ.